ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ನೀರಾವರಿ ಆಗಬಾರ್ದಂತ ಪ್ರಯತ್ನ ಇತ್ತು. ಕೊಪ್ಪಳ ನೀರಾವರಿಯ ಹೆಡ್ ಎಲ್ಲಿತ್ತು? ಆಲ್ಮಟ್ಟಿಗಿತ್ತು. ನಿಮ್ಮ ಕುಷ್ಟಗಿ ತಾಲೂಕಾ ಟೇಲಲ್ಲಿತ್ತು, ಕಡೆ ಭಾಗದಲ್ಲಿತ್ತು. ಅದನ್ನ ಟೇಲನ್ನ ಈ ಕಡೆ ತಗೊಂಡು ಬಂದು ನಾರಾಯಣಪುರಕ್ಕೆ ನಿಮ್ಗೆ ಮೊದಲನೇ ಹಂತದಲ್ಲಿ ನೀರು ಕೊಡ್ಬೇಕಂತ ಮಾಡಿದವ್ರು ಯಾರು? ಬಸವರಾಜ ಗೌಡ. ತಿಳ್ಕೊಡ್ರಿ, ನೀವಿನ ಪತ್ರಕರ್ತರು ಇದ್ರು ಇಲ್ಲ ಆಯ್ತಪ್ಪ, ಆಯ್ತು. ಈಗ ಕೆರೆ ತುಂಬಿಸುಗಳ ಆಗಿದೆ, ಕೆರೆ ತುಂಬಿಸಿದ್ದೇವೆ. ಅದು ನಾವು ಮಾಡಿರುವಂತ ಕೆಲಸ. ಮತ್ತು ನಾವು ಅವತ್ತು ಎಲ್ಲಾ ಮಾಡಿ ಮೊದಲನೇ ಹಂತದ ಟೆಂಡರ್ ಕರೆದು ಕಾಮಗಾರಿ ಚಾಲು ಮಾಡಿದ್ವಿ. ಮುಂದೆ 5 ವರ್ಷ ಬಂದ್ರಲ್ಲ, ₹1 ಕೊಡ್ಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಆರ್ಥಿಕ ಸಲಹೆಗಾರ ಒಂದು ನ್ಯಾಯ ಪೈಸೆ ಕೊಡ್ಲಿಲ್ಲ. ಬರೋದಿಲ್ಲ, ಆಗೋದಿಲ್ಲ ಅಂತಿದ್ರು ಅವ್ರು. ಕೃಷ್ಣ ಭೀಮು ಸ್ಕೀಮ್ಗೆ ಸಾಧ್ಯನೇ ಇಲ್ಲ ಅಂತಿದ್ರು. ನಾವು A&B ಅಲ್ಲಪ್ಪ, ನಮ್ಮ ಕೊಟ್ಟಿರುವಂತ ನೀರಿನ ಪಾಲಿನಲ್ಲೇ ಇದನ್ನ ನಾವು ಮಾಡ್ತಾ ಇದ್ದೇವೆ ಅಂತ ನಾವು ಹೇಳಿದ್ವಿ. ಈಗ ನೀರು ಬಂದಿದೆ ಎಲ್ಲ ಕಡೆ. ಇದೇನು ಸ್ಪ್ರಿಂಕ್ಲರು ಮತ್ತು ಇದ್ರ ವ್ಯವಸ್ಥೆ ಮಾಡೋದು ಸಲುವಾಗಿ ಈಗ ಹೊಸ ಟೈಪ್ ಮಾಡಬೇಕು. ನಾನೇ ಸಲಹೆ ಕೊಟ್ಟಿದ್ದೀನಿ ರಾಜ್ಯ ಸರ್ಕಾರ. ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ರೈತರ ಹೊಲಕ್ಕೆ ನೀರು ಬಿಡಬೇಕು, ಮುಂದಿಂದು ಯಾವ ರೀತಿ ನೀರಾವರಿ ಮಾಡ್ಕೋಬೇಕು, ರೈತರು ಮಾಡ್ಕೋಬಹುದು ಅಂತ. ಅದನ್ನು ಕೂಡ ಡಿಲೇ ಮಾಡಿದ್ದಾರೆ. 3 ವರ್ಷದ ಮತ್ತೆ ಬೇಕಾದಾಗ ಮಾಡುವುದು. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಕೂಡಲೇ ಮಾಡಕ್ ಸಾಧ್ಯ ಇದೆ. ಮತ್ತೆ 1.8 TMC ನೀರು ಹೆಚ್ಚುವರಿ ಕೊಟ್ಟಿದ್ದೀನಿ. ಒರಿಜಿನಲ್ ಅಲೋಕೇಶನ್ಗಿಂತ 1.8 TMC ನೀರು ನಾನು ನೀರಾವರಿ ಮಂತ್ರಿ ಇದ್ದಾಗ ಮತ್ತು ಮುಖ್ಯಮಂತ್ರಿ ಇದ್ದಾಗ ಹೆಚ್ಚಿಗೆ ಮಾಡಿಕೊಟ್ಟಿದ್ದೆ.